ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಟೈಮಲ್ಲಿ ಹೇಗಾಯ್ತಿಲ್ಲ, ಯಾವಾಗಲೂ ಆಗೋ ಮುಂಚೆನೇ ಗೊತ್ತಾಗ್ತದೆ. ಬೇರೆ ಜನ ಇದ್ದಾರೆ, ಏನು ಮಾಡೋದು? ಪ್ಯಾಡ್ ಬೇರೆ ಮರ್ತು ಬಂದಿದ್ದೀನಿ. ಪೀರಿಯಡ್ಸ್ ಬೇರೆ ಡೇಟ್ಗಿಂತ ಮುಂಚೆ ಆಗಿದೆ. ಏನು ಮಾಡೋದೀಗ? ಮನೆಗೆ ಹೇಗೆ ಹೋಗ್ಲಿ? ಟೀಚರ್, ಯಾಕೆ ಕೂತಿದ್ದೀರಾ? ಏನಾಯ್ತು? ಏನಿಲ್ಲ ಕಣೆ, ಸಡನ್ನಾಗಿ ಪೀರಿಯಡ್ಸ್ ಆಗಿಬಿಡ್ತೀನಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ ಟೀಚರ್, ನೀವು ಇಲ್ಲೇ ಕೂತೀರಿ, ನಮ್ಮ ಮನೆ ಹತ್ರದಲ್ಲೇ ಇದೆ, ನಾವು ಹೋಗಿ ತಗೊಂಬರ್ತೀವಿ. ಏಯ್, ಹೋಗಿ ತಗೊಂಬರೋ ಬದಲು ಟೀಚರ್ನಲ್ಲಿ ಕರ್ಕೊಂಡು ಹೋಗ್ಬೋದಲ್ವೇನೆ? ಬನ್ನಿ ಟೀಚರ್ ನೀವು. ಬೇಡ ವೀಣಾ, ನಿಮ್ಮಿಬ್ರಿಗೆ ಯಾಕೆ ತೊಂದರೆ? ನೀವಿಬ್ರು ಹೊರಡಿ. ಟೀಚರ್, ನಮಗೆಲ್ಲ ಪ್ರಾಬ್ಲಮ್ ಇದ್ದಾಗ ನೀವು ತಾನೇ ನಮ್ಮ ಜೊತೆಗೆ ನಿಂತ್ಕೊಳೋದು. ಇವಾಗ ನೀವು ಪ್ರಾಬ್ಲಮಲ್ಲಿ ಇದ್ದೀರಾ, ನಾವು ನಿಮ್ಮ ಜೊತೆಲಿ ಇರಬೇಕು. ಬನ್ನಿ ಟೀಚರ್, ಬನ್ನಿ. ಬೇಡ ಕಣ್ರೆ, ನೀವು ಹೋಗಿ ಬನ್ನಿ. ಟೀಚರ್, ನೀವು ಯೋಚನೆ ಮಾಡಬೇಡಿ, ನಾವು ಹೋಗಿ ಬಟ್ಟೆ ತಗೊಂಡ್ಬರ್ತೀವಿ. ಏನು ಮಾಡಲಿ ಇವಾಗ? ಮನೆಗೆ ಎದ್ದು ಹೋಗೋದು ಹೇಗೆ? ವಾ, ನನ್ನ ರತ್ನೆ ಅಲ್ವೇ ಇವಳು? ಅವಳೇ ಏನೋ ಅವಳೆಯ. ಈ ಹೀರೋಗಳು ಚಾರ್ಮುಡಿ ಘಾಟ್ ಮ್ಯಾಲೆ ನಿಂತ್ಕೊಂಡು ಹುಡುಗಿ ಕಣ್ಣೋಡೆ ಇವಳೇ ನಮ್ಮ ಹುಡುಗಿ ಅಂತ ಹೇಳ್ತಾರೆ. ಆದರೆ ಈ ವಿಲನ್ನು ಬರೀ ನೆರಳು ನೋಡೆ ಇವಳೇ ನಾನು ಗಾಳ ಹಾಕಿರೋ ಮೀನು ಅಂತ ಹೇಳ್ತಾನೆ. ರತ್ನ, ಯಾಕೆ ಇಲ್ಲಿ ಕೂತಿದ್ದಿ? ಏನಿಲ್ಲ ಪರಶು, ನೀನು ಹೊರಡು. ಅಯ್ಯೋ, ಯಾಕಮ್ಮ ಕಣ್ಣಲ್ಲಿ ನೀರು? ಯಾವ ನಾನು ಏನನ್ನ ಅನ್ನೆ? ಏನಿಲ್ಲ ಅಂತ ಹೇಳ್ದೆ ತಾನೆ, ನೀನು ಹೊರಡು ಪರಶು. ಅಲ್ಲ ರತ್ನ, ನಿನ್ ಕಣ್ಣಲ್ಲಿ ನೀರ್ ಬತ್ತಿದ್ರು ಬಿಟ್ಬಿಟ್ಟು ಹೋಗೋಂದಿಯಾ? ಅದೇನಾಯ್ತು ಅಂತ ಹೇಳು. ನಿನ್ ಕೈ ಮುಗಿತೀನಿ ಪರಶು, ನಿನಗಿದನ್ನ ಹೇಳಕ್ ಆಗಲ್ಲ. ನೀನು ಹೊರಡು ಪ್ಲೀಸ್. ರತ್ನ, ಅದಾ ಸಿಗಾಕೊಂಡಿದ್ಯಾ? ಸರಿಯಾದ ಟೈಮ್ಗೆ ಸಿಗಾಕೊಂಡಿದ್ಯಾ. ಈಗ ನೋಡು ರತ್ನಿ, ಇದನ್ನ ಇಟ್ಕೊಂಡು ಕತೆನ ಹೆಂಗ್ ಎಣಿತೀನಿ ಅಂತ. ರತ್ನ, ನಂಗೆ ಅದೆಲ್ಲ ಅರ್ಥ ಆಗಿಲ್ಲ. ಈಗ ನೀನ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಅಣ್ಣ ಆಣೆ. ಬಾ, ಎದ್ನಡಿ ಬಾ ರತ್ನ. ನೀನು ಇದಕ್ಕೆ ನಾನು ಬೇಡ ಅಂದಿದ್ದು. ಒಂದ್ ನಿಮಿಷ ಇರು. ರತ್ನ, ಬಾ ಒಳಿಕೆ. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ನನ್ನ ಮನೆಗೆ ಹೋಗ್ಬೇಕು. ರತ್ನ, ಇದು ನಿಮ್ಮನೆ ಇದ್ದಂಗಲ್ವೇ? ಬಾ. ಇಲ್ಲ, ನಾನು ನಮ್ಮ ಮನೆಗೆ ಹೋಗ್ಬೇಕು. ರತ್ನ, ಹೊಸಿ ನಾನು ಹೇಳೋದ್ನ ಕೇಳು. ಬಾ ರತ್ನ. ಅಮ್ಮ, ಅಮ್ಮ. ಏನೋ ಪರ್ಶು? ಬಾ ರತ್ನ. ರತ್ನ, ಏನಾಯ್ತಮ್ಮ? ನೀವ್ಯಾಕೆ ಪರ್ಶು ಜೊತೆ ಬಂದಿದ್ಯಾ? ಅದು ರತ್ನಂಗೇನೋ ರಕ್ತ ಆಗ್ಬಿಟ್ಟಿತ್ತು, ಹತ್ಕೊಂಡು ರೋಡಲ್ಲಿ ಕೂತಿದ್ಲು. ನಾನು ಅದಕ್ಕೆ ಮನೆಗೆ ಕರ್ಕ ಬಂದೆ. ಅದೇನು ಅಂತ ಕೇಳಿ ಹೊಸಿ. ನಂತವ ಏನು ಹೇಳಲಿಲ್ಲ. ಏನಾಯ್ತಮ್ಮ? ಅಯ್ಯೋ, ನೀನೇನ ನೋಡ್ತಿದ್ಯಾ? ಹೋಗೋ. ಮುನಿಯಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ. ಮುನಿಯಮ್ಮ, ಮುನಿಯಮ್ಮ. ಅವಳು ಇವತ್ತು ಬಂದಿಲ್ಲ ಅಲ್ವೇನಮ್ಮ? ಏನ್ ಮಾಡೋದೀಗ?
ಏನನ್ನ ಬೇಕಿತ್ತಾ? ಇವನ ಹತ್ರ ಹೇಗೆ ಹೇಳೋದು? ವಿಧಿ ಇಲ್ಲ, ಇವನ ಹತ್ರನೇ ಹೇಳಬೇಕು. ಪರಶು, ಒಂದು ಕೆಲಸ ಮಾಡು, ಅಂಗಡಿಗೆ ಹೋಗಿ ಒಂದು ಪ್ಯಾಡ್ ತಗೊಂಡು ಬಾ ಹೋಗೋ. ಸರಿ. ರತ್ನ, ನೀನು ಬಾ ಬಾಮ್ಮ, ಒಳಗೆ ಬಾಮ್ಮ, ಬಾ. ಕೆಟ್ಟ ಕೆಲಸ ಮಾಡಿದ್ರೆ ದೇವರು ಕಣ್ಕಿತ್ಕತ್ತಾನೆ ಅಂತಾರೆ. ಆದರೆ ಇವಳನ್ನ ಪರ್ಮನೆಂಟಾಗಿ ಹೊಲ್ಸ್ಕೊಳ್ಳೋಕ್ಕೆ ನಾನು ಏನೇನೆಲ್ಲ ಮಾಡ್ತೀವನಿ. ನನ್ನ ಹತ್ರ ಯಾವ ಕಣ್ಣು ಏನೂ ಕಿತ್ಕೊಂಡಿಲ್ಲ. ರತ್ನಿ, ಇವತ್ತು ನಾನು ಮಾಡೋ ಕೆಲಸಕ್ಕೆ ನೀನು ನನ್ನ ಎದೆ ಒಳಕ್ಕೆ ಹೆಂಗೆ ಬತ್ತೀಯ ಅಂದರೆ ಬಲಗಾಲು ಇಟ್ಕೊಂಡು ಆರ್ಕೊಂಡು ಬತ್ತೀಯ. ನೋಡ್ತಾ ಇರು. ನೋಡ್ದ ಪಾರು, ನಮ್ಮವ್ವ ಏನಂದ್ಲು ಅಂತವ? ಪಾರು, ನೀನು ಶಿಬಿರಕ್ಕೆ ಹೋಗಿ ಅಲ್ಲಿರೋ ಕೈದಿಗಳನ್ನೆಲ್ಲ ನೋಡ್ಕೋ, ನಾನು ಈ ಮದುವೆ ಕೆಲಸನೆಲ್ಲ ನೋಡ್ಕೊತೀನಿ ಅನ್ಲು. ಅಪ್ಪಣೆನೇ ಕೊಟ್ಬಿಟ್ಲು. ಹೌದು ಮಾವ, ದೇವ್ರೆ ಅಪ್ಪಣೆ ಕೊಟ್ಟಾದ್ಮೇಲೆ ಇನ್ನು ನಾನು ವಾದ ಮಾಡಲ್ಲ. ನಾನು ಹೋಗಿ ಮೆಡಿಕಲ್ ಕ್ಯಾಂಪ್ ಅಟೆಂಡ್ ಮಾಡ್ತೀನಿ. ಖುಷಿನಾ? ಖುಷಿನಾ ಅಂತ ಕೇಳ್ತಿದ್ಯಲ್ಲ ಪಾರು, ಬೋ ಖುಷಿ ಆಯ್ತು. ಯಾಕೆ ಹೇಳೋ? ಇದು ನನ್ನ ಹೆಂಡ್ರು ಡಾಕ್ಟರ್ ಆಗಿ ಮಾಡ್ತಿರೋ ಮೊದಲನೇ ಕೆಲಸ. ಪಾರು, ನೀನು ಅಲ್ಲಿ ಹೋಗ್ಬಿಟ್ಟು ಆ ಟೆಥಸ್ಕೋಪ್ನಾಗೆ ಚೆಕ್ ಮಾಡೋದೇನು, ಆಮ್ಯಾಕೆ ಔಷಧಿ ಕೊಡೋದೇನು, ಸೂಜಿ ತುತ್ತದೇನೋ. ಪಾರು, ನಿನ್ನ ಕನಸು ನನ್ಸಾಗ್ತೈತೆ. ನಂಗೆ ಏನು ಖುಷಿ ಆಯ್ತೈತೆ ಅಂದರೆ ನಂಗೆ ಖುಷಿನ ತಡ್ಕೊಳಕ್ಕೆ ಆಯ್ತಿಲ್ಲ, ಆಟೊಂದು ಖುಷಿ ಆಯ್ತೈತೆ. ಪಾರು, ಇನ್ನೊಂದು ವಿಷಯ ಹೇಳ್ತೀನಿ. ಜೈಲ್ನಾಗಿರೋ ಎಲ್ಲರೂ ಕೆಟ್ಟವರಲ್ಲ ಪಾರು. ಆ ಲೆಕ್ಕ ನೋಡಿದ್ರೆ ನಾ ಹೇಳ್ದಂಗೆ ನಾವೆಲ್ಲರೂ ಈ ಭೂಮಿಯನ್ನು ಜೈಲ್ನಾಗಿದ್ದೀವಿ, ಯಾರು ಹೊರಗೋಗಕ್ಕಾಗಿಲ್ಲ. ಆದರೆ ಅಲ್ಲಿ ಜೈಲಲ್ಲಿರೋರಿಗೆ ಶಿಕ್ಷೆ ಕೊಡ್ಬೋದು, ತಿದ್ಬೋದು. ಆದರೆ ಹೊರಗಿರೋ ನಮಗೆಲ್ಲ ಶಿಕ್ಷೆ ಕೊಡೋರು ಯಾರು? ಎಲ್ಲಾನು ಆ ನಮ್ಮ ತಾಯಿ ಒಬ್ಳೆ, ಆ ನಮ್ಮ ಅವ್ವಂಗೆ ಗೊತ್ತೈತೆ ಯಾವಾಗ ಯಾರಿಗೆ ಏನು ಕೊಡಬೇಕು ಅನ್ನೋಂಥದ್ದು. ನೀನೇನು ಕೆಲಸ ಮಾಡಬಾರ, ನಾನು ನಿನ್ನ ಪಕ್ಕದಾಗೆ ಸೇನಾಧಿಪತಿ ಥರ ನಿಂತಿರ್ತೀನಿ. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ